ಕಾರ್ತಿಕ ಹುಣ್ಣಿಮೆ ದಿನವಾದ ಇಂದು ತುಳಸಿ ಹಬ್ಬ ಆಚರಿಸಲು ಸಿದ್ಧತೆ ಮಾಡಿಕೊಂಡವರು ಹೊನ್ನಾವರ ಪಟ್ಟಣದಲ್ಲಿ ತುಳಸಿ ಪೂಜೆಗೆ ಅಗತ್ಯವಾಗಿ ಬೇಕಾದ ಕಬ್ಬು ಸಿಗದೆ ಪರದಾಡಿದ್ದಾರೆ. ಇಂದು ಕಾರ್ತಿಕ ಹುಣ್ಣಿಮೆಯಾಗಿರುವುದರಿಂದ ಕಿರು ದೀಪಾವಳಿ ಎಂದೇ ಕರೆಸಿಕೊಳ್ಳುವ ತುಳಸಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ. ಬಹುತೇಕರು ಉತ್ಥಾನ ದ್ವಾದಶಿ ಎಂದು ತುಳಸಿ ಹಬ್ಬವನ್ನು ಆಚರಣೆ ಮಾಡಿದರೆ, ಕೆಲವರು ಇಂದಿನ ಕಾರ್ತಿಕ ಹುಣ್ಣಿಮೆಯಂದು ತುಳಸಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ನವೆಂಬರ್ 12ರಂದು ಉತ್ಥಾನ ದ್ವಾದಶಿ ಎಂದೇ ಹೊನ್ನಾವರ ತಾಲೂಕಿನಾದ್ಯಂತ ಕಬ್ಬಿನ ಅಭಾವ ಶುರುವಾಗಿತ್ತು. ಸುತ್ತಮುತ್ತಲಿನ ಗ್ರಾಮಸ್ಥರು ಹೊನ್ನಾವರ ಪಟ್ಟಣಕ್ಕೆ ಬಂದು ಖರೀದಿ ಮಾಡಿದ್ರು. ಇವತ್ತು ಕೂಡ ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಹಾವೇರಿ, ಹುಬ್ಬಳ್ಳಿ ಕಡೆಯಿಂದ ಬಂದಿದ್ದ ವ್ಯಾಪಾರಿಗಳು ತುಳಸಿ ಪೂಜೆಗೆ ಬೇಕಾಗುವ ಹುಣಸೆಕಾಯಿ, ನೆಲ್ಲಿಕಾಯಿ, ವರಣ ರೂಪದಲ್ಲಿ ಪೂಜಿಸುವ ಕಟ್ಟಿಗೆ ಕೋಲು, ಫಲಪುಷ್ಪ, ಅಡಕೆ ಶೃಂಗಾರ ಮುಂತಾದ ಅಡವಿಯಲ್ಲಿ ಸಿಗುವ ಅವಶ್ಯಕ ಸಾಮಗ್ರಿಗಳನ್ನು ರಸ್ತೆ ಪಕ್ಕದಲ್ಲಿ ಮಾರಾಟಕ್ಕೆ ಇಟ್ಟಿದ್ರು. ₹30ಯಿಂದ ₹80ವರೆಗೆ ಗೊಂಡೆ ಹೂವು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಯಿತು. ಉತ್ಥಾನ ದ್ವಾದಶಿ ಎಂದೇ ಬಹುತೇಕರು ತುಳಸಿ ಹುಣ್ಣಿಮೆ ಹಬ್ಬ ಆಚರಿಸಿದ್ದರಿಂದ ಉತ್ತರ ಕರ್ನಾಟಕ ಹಾಗೂ ಶಿವಮೊಗ್ಗ, ಸಾಗರ, ಮಂಡ್ಯ ಮುಂತಾದ ಭಾಗಗಳಿಂದ ಬಂದಿದ್ದ ವ್ಯಾಪಾರಿಗಳು ಟ್ರಕ್ ಗಟ್ಟಲೆ ಕಬ್ಬಿನ ಹೊರೆ ಮಾರಾಟ ಮಾಡಿದ್ರು. ಆದ್ರಿವತ್ತು ಹೊನ್ನಾವರದಲ್ಲಿ ಕಬ್ಬಿನ ಅಭಾವ ಸೃಷ್ಟಿಯಾಗಿತ್ತು. ತುಳಸಿ ಪೂಜೆಗೆ ಅಗತ್ಯವಾಗಿ ಬೇಕಾದ ಕಬ್ಬಿಗಾಗಿ ಗ್ರಾಹಕರು ಪಟ್ಟಣದಾದ್ಯಂತ ಹುಡುಕಾಡಿ ಸುಸ್ತಾಗಿದ್ದಾರೆ. ಬೆಳಗ್ಗೆ ವ್ಯಾಪಾರಿಯೊಬ್ಬರು ಬುಲೇರೋದಲ್ಲಿ ಕಬ್ಬು ತಂದಿದ್ರು. ಆದರೆ ಅದು ನೋಡ್ತಿದ್ದಂತೆ ಮಾರಾಟವಾಯಿತು. ಹೀಗಾಗಿ ನಂತರ ಬಂದ ಗ್ರಾಹಕರಿಗೆ ಕಬ್ಬು ಸಿಗದೆ ಪರದಾಡಿದ್ರು. ನಾವು ಅರುಣ್ ಅಂತ ಇವ್ರೆ ಬೆಂಗಳೂರಿಂದ ಬಂದು ತುಳಸಿ ಹುಣ್ಣಿಮೆ ಅಂತ ಏನು ಕಬ್ಬು ಡಿಮ್ಯಾಂಡು ಎಲ್ಲೂ ಇಲ್ಲ. ಮುರುಡೇಶ್ವರ ಇಲ್ಲ, ಇಲ್ಲಿಲ್ಲ, ಹೊನ್ನಾವರದಲ್ಲಿ ಇಲ್ಲ, ಕುಮಟಾ ಹೋಗಿ ಬಂದೆ. ಇಲ್ಲಿ ನೋಡಿದ್ರೆ 4 ಕಟ್ಟು ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಈಗ ಕಾರವಾರಕ್ಕೆ ಹೋಗ್ಬೇಕಂತ ಇದ್ದೀನಿ. ಏನು ಈ ಥರ ಡಿಮ್ಯಾಂಡ್ ಆಗಿದೆ ಅಂತ ಗೊತ್ತಿಲ್ಲ. ತುಳಸಿ ಹುಣ್ಣಿಮೆ ಜೋರಾಗಿ ನಡೀತಾ ಇದೆ ನೋಡಿ ಉತ್ತರ ಕನ್ನಡದಲ್ಲಿ. ಈ ಹುಣ್ಣಿಮೆ ಅಂತೂ ಹೇಳ್ತಾ ಇದ್ದಾರೆ, ಮುಂದಿನ ಹುಣ್ಣಿಮೆ ಅಂತ. ಜನಕ್ಕೆ ಅದರಿಂದ ಯಾವ ಹಬ್ಬ ಅನ್ನುವಂಥದ್ದು ಸರಿಯಾದ ಮಾಹಿತಿ ಸಿಗದೆಯಾ. ಈ ಕಬ್ಬು ಬರುವುದೆಲ್ಲ ಕಡಿಮೆ ಆಯಿತು ಬಿಟ್ಟರೆ ಮತ್ತೇನು ಅದ್ರ ಬಗ್ಗೆ ಹೆಚ್ಚಿನ ಹೇಳುವಾಗಿಲ್ಲ. ಯಾಕೆಂತ ಹೇಳಿದ್ರೆ 3 ಥರ ಹಬ್ಬ ಬಂದದೆ. ಮೊನ್ನೆ ಒಂದಾಯಿತು, ಇವತ್ತಾಯಿತು, ಮತ್ತು ನೆಕ್ಸ್ಟ್ ಹುಣ್ಣಿಮೆಗಿದೆ ಅಂತ. ಅದಕ್ಕಾಗಿ ಎಲ್ಲ ಇದು ಜಾಸ್ತಿ ಆಗಿಬಿಟ್ಟಿದೆ ಕಬ್ಬಿನ ರೇಟು. ಒಟ್ನಲ್ಲಿ ತುಳಸಿ ಪೂಜೆಗೆ ಎಲ್ಲ ಸಾಮಗ್ರಿಗಳನ್ನು ಖರೀದಿಸಿದ ಗ್ರಾಹಕರಿಗೆ ಕಬ್ಬಿನ ಅಭಾವ ಪರದಾಡುವಂತೆ ಮಾಡಿತು. ಕೆಲವರು ಮುರುಡೇಶ್ವರ, ಕುಮಟಾ ಕಡೆಗೆ ಹೋಗಿ ಕಬ್ಬು ತಂದು ತುಳಸಿ ಪೂಜೆಯನ್ನ ನೆರವೇರಿಸಿದ್ದಾರೆ. ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.